ಹಲೋ ಎವ್ರಿವನ್, ವೆಲ್ಕಮ್ ಟು ಪಾಕ ವಿಶಿಷ್ಟ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಗೋಧಿ ಹಿಟ್ಟು ಮತ್ತು ಬೆಲ್ಲ ಯೂಸ್ ಮಾಡಿಕೊಂಡು ಕೇಕ್ನ ಯಾವ ರೀತಿಯಾಗಿ ಸ್ಮೂತಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸ್ನ್ಯಾಕ್ಸ್ ಟೈಮಲ್ಲಿ ನೀವು ಮಕ್ಕಳಿಗೆ ಇದನ್ನು ಕೊಡ್ಬೋದು. ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. 1 ಕಪ್ಪಷ್ಟು ಗೋಧಿ ಹಿಟ್ಟು ಸೆಣಸ್ಕೊಂಡು ಇಟ್ಕೋಬೇಕು. ಆನಂತರ 3/4 ಅಚ್ಚಷ್ಟು ಬೆಲ್ಲ. ಇನ್ನೂ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ತೊಗೋಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ ತೊಗೋಬೇಕು. ಆಮೇಲೆ 1/2 ಕಪ್ಪಷ್ಟು ಮಿಲ್ಕ್, ಅರ್ಧ ಕಪ್ಪಷ್ಟು ಮಿಲ್ಕ್ ತೊಗೋಬೇಕು. ಆನಂತರ 1.5 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್, ನಂತರ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ. ಅದಾದಮೇಲೆ ಸ್ವಲ್ಪ ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ ನಾನು. ಟೂಟಿ ಫ್ರೂಟಿ ಇದು ಹೋಮ್ ಮೇಡ್, ನಾನು ಯಾವ ರೀತಿ ಅಂತ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಟೂಟಿ ಫ್ರೂಟಿಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಈ ಥರ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಬೆಲ್ಲನ ಕರಗಿಸೋಕೆ ಇಟ್ಕೊತಾ ಇದ್ದೀನಿ. ಇದಕ್ಕೆ 1 ಕಪ್ಪಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ಹಾಕಿದ್ರೆ ಸಾಕು, ಬೆಲ್ಲ ಕರಗುತ್ತೆ. ಬೆಲ್ಲ ಪೂರ್ತಿಯಾಗಿ ಕರಗಾದ್ಮೇಲೆ ಅದನ್ನು ಮತ್ತೊಂದು ಪಾತ್ರೆಯಲ್ಲಿ ಸೋಸ್ಕೊಂಡು ಇಟ್ಕೊತೀನಿ. ನೀವು ನೋಡ್ಬೋದು ಈ ರೀತಿಯಾಗಿ ಬೆಲ್ಲನ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ 2 to 3 ಟೇಬಲ್ ಸ್ಪೂನು ಆಗೋಷ್ಟು ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಹಾಕ್ಬೋದು ನೀವು. ಸೊ ಈ ರೀತಿಯಾಗಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ವಿಸ್ಕ್ನ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಅದು ನೀಟಾಗಿ ಮಿಕ್ಸ್ ಆದರೆ ಮಾತ್ರ ಕೇಕಿಗೆಲ್ಲ ಚೆನ್ನಾಗಿ ಹತ್ಕೊಳೋಕ್ಕೆ ಸಾಧ್ಯ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೊಂದು ಸ್ವಲ್ಪ ಮೈಲ್ಡ್ ಆಗುತ್ತೆ, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗಿದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಇದಕ್ಕೆ 1 ಕಪ್ಪು ಗೋಧಿ ಹಿಟ್ಟು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸತಿಗೆ ಅದು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕಬೇಕು. ಒಂದೇ ಸತಿಗೆ ಜಾಸ್ತಿ ಹಾಕೋಬಾರ್ದು ಗೋಧಿ ಹಿಟ್ಟನ್ನ. ಇವಾಗ ನಾನು ಇದಕ್ಕೆ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತಿರುಗಿಸ್ಕೋಬೇಕು. ಅದೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡ್ಬೋದು ನೀವು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಅದನ್ನ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೋತಾನೆ ಇರಬೇಕು. ಫಸ್ಟು ಹಾಲು ಹಾಕ್ಕೊಳೋಕ್ಕೂ ಮುಂಚೆ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಸ್ಟಿರ್ ಮಾಡಿಕೊಂಡು ಇವಾಗ ನಾನು 1/2 ಕಪ್ಪಲ್ಲಿ ಮಿಲ್ಕ್ ಇಟ್ಕೊಂಡಿದ್ದೆ ಅಲ್ವಾ, ಹಾಲನ್ನು ಹಾಕಿಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆಗ ಮಾತ್ರ ಅದು ಚೆನ್ನಾಗಿ ಆಗೋಕ್ಕೆ ಸಾಧ್ಯ. ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಬೇಕು, ಬಿಡ್ದಿರಾ. ಈ ಟೈಮಲ್ಲಿ ನಿಮಗೇನಾದರೂ ಅದು ತುಂಬಾ ಗಟ್ಟಿ ಆಯಿತು ಅನಿಸಿದ್ರೆ ನೀವು ಇನ್ನೂ 1/2 ಕಪ್ಪಷ್ಟು ಹಾಲನ್ನು ಹಾಕೋಬೋದು. ಮಿಕ್ಸಿಂಗ್ ಚೆನ್ನಾಗಿ ಮಾಡಬೇಕು. ಈ ಪ್ರೊಸೀಜರ್ ಇಂಪಾರ್ಟೆಂಟು. ಸೊ ಈ ಪ್ರೊಸೀಜರ್ ಕರೆಕ್ಟಾಗಿ ಆಗಬೇಕು. ನನಗಿವಾಗ ಸ್ವಲ್ಪ ಹಾಲು ಕಮ್ಮಿ ಆಯಿತು ಅನಿಸ್ತು, ಮತ್ತು 1/2 ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡು ಮತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವೀಡಿಯೋಸ್ ಎಲ್ಲ ನಿಮ್ಗೆ ಬಂದು ರೀಚ್ ಆಗುತ್ತೆ. ನೀವು ನೋಡ್ಬೋದು ಅದಕ್ಕೆ ಇದು ಬರಬೇಕು. ಈ ಥರ ನಾನು ಅದನ್ನು ಮೇಲೆ ಕೆತ್ತಿದ್ರೆ ಈ ರೀತಿಯಾಗಿ ಅದು ಕೆಳಗೆ ಬೀಳಬೇಕು, ಅದು ಮಿಕ್ಸ್ಚರು. ಆ ರೀತಿಯಾಗಿ ನೀವು ಅದನ್ನು ಅದಕ್ಕೆ ಕಲಿಸ್ಕೋಬೇಕು. ಸೊ ಇವಾಗ ನಾನು ಇದಕ್ಕೆ ಟೂಟಿ ಫ್ರೂಟಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊತೀನಿ, ಮಿಕ್ಸ್ ಮಾಡ್ಕೊತೀನಿ. ಇವಾಗ ಕುಕ್ಕರ್ನ ಪ್ರೀ ಹೀಟಿಗೆ ಇಟ್ಕೊತಾ ಇದ್ದೀನಿ. ಕುಕ್ಕರ್ ಒಳಗಡೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದನ್ನು ಪ್ರೀ ಹೀಟಿಗೆ ಒಂದು 5 ಮಿನಿಟ್ಸ್ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕೇಕ್ ಪ್ಯಾನ್ ತೊಗೊಂಡು, ಕೇಕ್ ಪ್ಯಾನ್ ಇಲ್ಲ ಅಂದರೆ ಮಾಮೂಲು ಒಂದು ಪಾತ್ರೆ ಇರುತ್ತಲ್ಲ ಅದನ್ನೇ ತೊಗೋಬೋದು ನೀವು. ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದ್ರೂ ಹಚ್ಬೋದು. ಈ ರೀತಿಯಾಗಿ ಸ್ವಲ್ಪ ಒಂದು 2 to 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು, ಇಲ್ಲಾಂದರೆ ಅದು ಕೆಳಗಡೆ ಸೀದ್ಬಿಡುತ್ತೆ, ಹತ್ಕೊಂಡ್ಬಿಡುತ್ತೆ. ಅದನ್ನೆಲ್ಲ ಚೆನ್ನಾಗಿ ಹಚ್ಬಿಟ್ಟು ಆನಂತರ ನಾವು ಬ್ಯಾಟರ್ ಏನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಲ್ಲ ಕೇಕ್ ಬ್ಯಾಟರ್, ಅದನ್ನು ಹಾಕಿಬಿಟ್ಟು ಇಡಬೇಕು. ಇವಾಗ ಇದು ಏನು ಅಂದರೆ ತುಂಬ ಇಂಪಾರ್ಟೆಂಟು. ನೀವು ಮೊದಲಿಗೆನೇ ವಿಷಲ್ಲು ಮತ್ತು ರಬ್ಬರ್ನ ಎತ್ತಿಟ್ಬಿಡಬೇಕು. ಅವೆರಡನ್ನೂ ನಾವು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ, ಅವೆರಡನ್ನೂ ನಾವು ಹಾಕಬಾರ್ದು. ಅದನ್ನು ಎತ್ತಿಟ್ಬಿಟ್ಟು ಇವಾಗ ಕುಕ್ಕರ್ ನಾನು ಪ್ರೀ ಹೀಟಿಗೆ ಇಟ್ಟಿದ್ದೆನಲ್ಲ 5 ಮಿನಿಟ್ಸ್ ಆಗಿದೆ. ಇವಾಗ ಕೇಕ್ ಪ್ಯಾನ್ ಅದರೊಳಗೆ ಇಟ್ಬಿಟ್ಟು ನಾನಿವಾಗ ಇದನ್ನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ. ವಿಷಲ್ ಮತ್ತು ರಬ್ಬರ್ ಎರಡನ್ನೂ ಹಾಕಿಲ್ಲ ನಾನು. ಸೊ ಇವಾಗ ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಅವೆರಡನ್ನೂ ವಿಷಲ್ ಮತ್ತು ರಬ್ಬರ್ನ ಎತ್ತಿಟ್ಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನಿವಾಗ 30 to 35 ಮಿನಿಟ್ಸ್ ಬೇಕಾಗುತ್ತೆ ಅದು ಬೇಕಾಗೋದಕ್ಕೆ. ನಾನಿವಾಗ 35 ಮಿನಿಟ್ಸಿಗೆ ಟೈಮ್ನ ಸೆಟ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು 35 ಮಿನಿಟ್ಸಿಗೆ ಟೈಮ್ ಸೆಟ್ ಮಾಡಿದ್ದೀನಿ. ಅದು ಅಷ್ಟು ಟೈಮ್ ಬೇಕಾಗೋಕ್ಕೆ. ಕುಕ್ಕರ್ನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು. ಸೊ ಇವಾಗ ನೀವು ನೋಡ್ಬೋದು ಟೈಮ್ 35 ಮಿನಿಟ್ಸ್ ಕಂಪ್ಲೀಟ್ ಆಗಿದೆ. ಕೇಕ್ ಕೂಡ ಪ್ರಿಪೇರ್ ಆಗಿದೆ, ತುಂಬಾ ಸ್ಮೂತಾಗಿ ಬಂದಿದೆ. ನಾನು ತೋರಿಸ್ತೀನಿ ನಿಮಗೆ. ನೀವು ನೋಡ್ಬೋದು ಈ ರೀತಿಯಾಗಿ ತುಂಬಾ ಸ್ಮೂತಾಗಿ ಬಂದಿದೆ. ಸ್ವಲ್ಪ ಹೊತ್ತು ಇದನ್ನು ಹಾರ್ಲಿಕ್ಕೆ ಬಿಡಬೇಕು. ಅದು ತಣ್ಣಗಾದಮೇಲೆ ನೀವು ಅದನ್ನು ಕಟ್ ಮಾಡಿಬಿಟ್ಟು ಈ ರೀತಿ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಸ್ಮೂತಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ಇದನ್ನು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಪ್ರಿಪೇರ್ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.